ಮೈಸೂರು ದಸರಾ ಅಂದ ತಕ್ಷಣ ಎಲ್ಲರಿಗೂ ಗಜಪಡೆ ನೆನಪಾಗುತ್ತೆ. ಆ ಗಜಪಡೆ ಗಾಂಭೀರ್ಯ ನಡಿಗೆ ಅಂಬಾರಿ ಹೊತ್ತು ಸಾಗುವಂತಹ ದೃಶ್ಯಗಳನ್ನ ನೋಡೋದಕ್ಕೆ ಅದೆಷ್ಟು ಜನ ಭಕ್ತರು ಕಾಯ್ತಾ ಇರ್ತಾರೋ ಗೊತ್ತಿಲ್ಲ. ಬಟ್ ಈಗ ನೋಡಿ, ಆ ದಸರಾ ಸಂಭ್ರಮಕ್ಕೂ ಮುನ್ನವೇ ಈ ಗಜಪಡೆಯ ತಾಲೀಮು, ಅದಕ್ಕೆ ಟ್ರೈನ್ ಮಾಡೋದು, ತರಬೇತಿ ನೀಡೋದು, ಇಂಥ ಕೆಲಸಗಳಾಗ್ತಾ ಇರುತ್ತೆ. ಬಟ್ ನಿನ್ನೆ ದಸರಾ ಆನೆಗಳ ಕಾಳಗ ಆಗ್ಬಿಡ್ತು ಅರಮನೆ ಮೈದಾನದಲ್ಲಿ. ಅರಮನೆ ಅಂಗಳ ಬಿಟ್ಟು ರಸ್ತೆಗೆ ಓಡ್ ಬಂತು ಧನಂಜಯ್ ಮತ್ತು ಕಂಜನ್ ಆನೆ. ಜಯ ಮಾರ್ತಾಂಡ ದ್ವಾರದ ಗೇಟ್ ಮುರಿದು ರಸ್ತೆಗೆ ಬಂದ್ಬಿಡ್ತು ಆನೆ. ಕಂಜನ್ ಆನೆಯನ್ನ ರಸ್ತೆ ತುಂಬೆಲ್ಲ ಅಟ್ಟಾಡಿಸಿದೆ ಧನಂಜಯ್ ಆನೆ. ರಾತ್ರಿ 8 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಸಹಜವಾಗಿ ಆತಂಕದ ವಾತಾವರಣ ಇತ್ತು. 2 ಆನೆಗಳ ಆ ರೀತಿ ಅಟ್ಟಾಡಿಸ್ಕೊಂಡು ಓಡ್ ಬಂದಿದ್ದನ್ನ ನೋಡಿ ಜನ ಬೆಚ್ಚಿ ಬಿದ್ರು. ಕೆಲವರು ಅಲ್ಲೇ ಇದ್ರು, ಓಡ್ ಹೋದ್ರು ಪ್ರಾಣ ಉಳಿಸ್ಕೊಳ್ಬೇಕು ಅಂತ. ಯಾವ ಸಮಯಕ್ಕೆ ಏನಾಗುತ್ತೆ ಗೊತ್ತಿಲ್ಲವಲ್ಲ. ಆ ದೃಶ್ಯ ನೋಡಿ ಅನೇಕರು ಭಯ ಬಿದ್ದಿದ್ದು ಉಂಟು. ದೃಶ್ಯ ನೋಡ್ತಾ ಇದ್ವಿ. ರಾತ್ರಿ ದಸರಾ ಗಜಪಡೆಗಳು ಕಂಜನ್ ಮತ್ತು ಧನಂಜಯ ಆನೆಗಳು ಕಾದಾಟ ನಡೆದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಈ ಘಟನೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ DCF ಪ್ರಭುಗೌಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಘಟನೆಗೆ ಪ್ರಮುಖ ಕಾರಣ ಏನು ಸರ್ ಅಂತ ಗೊತ್ತಾಯ್ತು ಸರ್ ಅಂತ? ಇಲ್ಲ, ಯೂಶ್ವಲಿ ಏನೋ ನಿನ್ನೆ ಸುಮಾರು ಒಂದು 7:30ರಿಂದ 7:45 ಸಮಯದ ಒಳಗಡೆ 2 ಮೇಲ್ ಎಲಿಫೆಂಟ್ಸ್ಗಳು, ಒಂದು ಮೇಲ್ ಎಲಿಫೆಂಟ್ಸ್ಗೆ ಫೀಡಿಂಗ್ ಮಾಡ್ತಾ ಇರ್ತಾರೆ. ಸೊ ಊಟ ತಿನ್ನಿಸ್ತಾ ಇರುವಾಗ ಇನ್ನೊಂದು ಅದನ್ನು ಕಂಜನ್ ಆನೆನ ತೊಗೊಂಡು ಬರ್ತಾ ಇರ್ತಾರೆ. ಅದಕ್ಕೂ ಕೂಡ ಊಟ ಮಾಡ್ಸೋಕ್ಕಂತ ಸ್ಪೆಷಲ್ ರೇಷನ್ ಏನು ಕೊಡ್ತೀವಿ ಅದನ್ನು ತೊಗೊಂಡು ಬರ್ತಾ ಇರ್ತಾರೆ. ಸೊ ಇಮಿಡಿಯೇಟ್ ಅದು ಆ ಕಡೆ ನಿಂತಿರುವಂಥ ಇದು ಸ್ಮೆಲ್ಲಿಗೆ ಏನೋ ಮೇಲ್ ಎಲಿಫೆಂಟ್ಸು ಬಿಹೇವಿಯರ್ ಹಾಗೆ ಆ ಥರ ಇರುತ್ತೆ. ಒಂದು ಮೇಲ್ಗೆ ಇನ್ನೊಂದು ಮೇಲ್ಗೆ ಇದು ಆ ಥರ ಜಗಳಗಳಾಗ್ತಾ ಇರುತ್ತೆ. ಸೊ ಸಡನ್ನಾಗಿ ಜಗಳ ಸ್ಟಾರ್ಟ್ ಮಾಡ್ಕೊತಾವೆ. ಜಗಳ ಸ್ಟಾರ್ಟ್ ಮಾಡಿಕೊಂಡು ಕಂಜನ್ ಆನೆನ ಧನಂಜಯ ಆನೆ ಓಡಿಸ್ಕೊಂಡು ಹೋಗುತ್ತೆ. ಸೊ ಓಡಿಸ್ಕೊಂಡು ಹೋಗೋ ಟೈಮಲ್ಲಿ ಕಂಜನ್ ಆನೆ ಮೇಲಿದ್ದಂಥವನು ಅವನಿಗೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಹೊತ್ತು. ಒಂದು ಸ್ವಲ್ಪ ಹೊತ್ತು ಮುಂದಕ್ಕೆ ಹೋದ ತಕ್ಷಣ ಜಿಗಿತಾನೆ ಅವನು. ಅದಾದಮೇಲೆ ಧನಂಜಯ ಆನೆ ಮೇಲ್ಗಡೆ ಇದ್ದವನು ಕಾವಡಿ ಹಾಗೆ ಕುತ್ಕೊತಾನೆ. ಸೊ ಹೊರಗಡೆ ಹೋಗುವಷ್ಟರಲ್ಲಿ ಧನಂಜಯನು ಮತ್ತು ಕಂಜನ್ ಎರಡನ್ನೂ ಧನಂಜಯ ಕಂಟ್ರೋಲಿಗೆ ಬರ್ತಾನೆ. ಕಂಟ್ರೋಲಿಗೆ ಬಂದ ತಕ್ಷಣ ಕಂಜನನ್ನು ಇದು ಕಾವಡಿ ಹೋಗಿ ಅದನ್ನು ತಗೊಂಡು ಬರ್ತಾನೆ. ಯಾವುದೇ ಇದು ತೊಂದರೆ ಆಗಿರೋದಿಲ್ಲ. ಯೂಶಲಿ ಊಟ ಕೊಡೋ ಸಂದರ್ಭದಲ್ಲಿ ಫೀಮೇಲ್ ಆನೆಗಳು ಜೊತೆ ಇರ್ತವೆ ಹೇಗೆ ಸರ್ ಅಂತ? ಹೌದು, ಜೊತೆಗಿರ್ತಾವೆ. ನಾವು ಆ್ಯಕ್ಚುಲಿ ಮೇಲ್ ಎಲಿಫೆಂಟ್ಸ್ಗೆ ಪ್ರಿಫರೇಬಲಿ ಅಲ್ಲೇ ಕಟ್ಟಾಕಿದಲ್ಲೇ ಹೋಗಿ ತೊಗೊಂಡು ಹೋಗಿ ಅಂತ ಹೇಳ್ತೀವಿ. ಸೊ ಅಭಿಮನ್ಯುಗೆ, ಈಗ ಭೀಮನಿಗೆ ಎಲ್ಲನೂ ಅಲ್ಲೇ ಕಟ್ಟಾಕಿದಲ್ಲೇ ತೊಗೊಂಡು ಹೋಗ್ತಾರೆ. ಇವೊಂದು 2 ಎಲಿಫೆಂಟ್ಸ್ಗಳಿಗೆ ಅವರು ನಾರ್ಮಲಾಗಿ ತಿನ್ಸೋಣ ಅಂತ ತೊಗೊಂಡು ಬಂದಿದ್ದಾರೆ. 2 ಈ ಥರ ಕ್ರಾಸ್ ಆಗ್ತಾವಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಆಗಿರೋಂಥ ಇನ್ಸಿಡೆಂಟ್ ಇದು. ಮದ ಬಂದ್ರ ಕಾರಣಕ್ಕೆ ಈ ರೀತಿಯ ಗಲಾಟೆಗಳಾಗಿದೆ ಸರ್ ಅಂತ? ಇಲ್ಲ, ಮದ ಅಂತೇನಿಲ್ಲ. ಯೂಶ್ವಲಿ ಮೇಲ್ ಎಲಿಫೆಂಟ್ಸ್ಗಳು 2 ಜೊತೆಗಿದ್ದಾಗ ಆ ಥರ ಬಿಹೇವಿಯರ್ಸ್ ಇದ್ದೇ ಇರುತ್ತೆ. ಮದ ಅಂತ ಯಾವುದೂ ಇಲ್ಲ. ಇನ್ನೂ ಯಾವುದು ಮದದ ಲಕ್ಷಣ ಯಾವುದೂ ಇಲ್ಲ. ನಾವು ನಿನ್ನೆ ಚೆಕ್ ಮಾಡಿ ನೋಡಿದ್ವಿ, ಯಾವುದೂ ಲಕ್ಷಣ ಇಲ್ಲ. ಈಗ ಚೆನ್ನಾಗಿ ತಿಂತಾವಲ್ಲ, ಒಳ್ಳೆ ರೇಷನ್ಸು ಇದು ಇರುತ್ತಲ್ಲ, ಆ ಥರ ಬಂದೇ ಬರುತ್ತೆ, ಗತ್ತು ಬಂದೇ ಬರುತ್ತೆ. ಅದಕ್ಕೆ ಕಂಜನ್ ಆನೆ ಮಾವುತ ಕೆಳಗೆ ಬಿದ್ದರೆ ಹೇಗೆ ಸರ್ ಅಂತ? ಯಾಕಂದರೆ ಓಡೋ ಸಂದರ್ಭದಲ್ಲಿ ಕಂಜನ್ ಆನೆ ಮೇಲ್ಗಡೆ ಯಾವುದೇ ಮಾವುತ ಇರೋದಿಲ್ಲ ಸರ್? ಇಲ್ಲ, ಅವನಿಗೆ ಕುತ್ಕೊಳ್ಳೋಕ್ಕಾಗ್ದೇ ಅವನೇ ಜಿಗಿತಾನೆ, ಜಂಪ್ ಮಾಡ್ತಾನೆ ಅದ್ರ ಮೇಲ್ಗಡೆ. ಯಾಕಂದರೆ ಅದು ಓಡೋ ರಭಸಕ್ಕೆ ಅದ್ರ ಮೇಲ್ಗಡೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಿಂದ್ಗಡೆ ಇದ್ದ ಆನೆನ ಅವನು ಕಂಟ್ರೋಲ್ ಮಾಡ್ತಾನೆ. ಹಾಗಾಗಿ ರಭಸಕ್ಕೆ ಜಿಗಿತಾನೆ ಬಿಟ್ಟರೆ ಅವನೇನು ಬೀಳೋದಿಲ್ಲ. ಓಕೆ, ಅವ್ರ ಕಾಲು ಏಟೆಲ್ಲ ಆಗಿದೆ ಸ್ವಲ್ಪ ಸರ್? ಸ್ವಲ್ಪ ತರ್ಚಿದೆ, ಅಂದರೆ ಅಲ್ಲಿಗೆ ಇದು ಇರುತ್ತಲ್ಲ, ಅದು ಶೀಟ್ ಇತ್ತು, ಆ ಶೀಟ್ ತರ್ಚಿದೆ ಅವನ ಕಾಲಿಗೆ ಸ್ವಲ್ಪ. ಯಾಕಂದರೆ ಸರ್ ಈ ರೀತಿಯ ಘಟನೆಗಳು ಜನರಲ್ಲಿ ಸಾಕಷ್ಟು ಆತಂಕ ಸೃಷ್ಟಿ ಮಾಡುತ್ತೆ ಸರ್, ಅದಕ್ಕೋಸ್ಕರ. ಇಲ್ಲ, ಖಂಡಿತ ಆತಂಕ ಪಡೋ ವಿಷಯ ಏನೂ ಅಲ್ಲ. ಇದು ನಾರ್ಮಲ್ ಬಿಹೇವಿಯರ್ ಎಲಿಫೆಂಟ್ಸ್ದು. ಹಾಗಾಗಿ ಯಾರೂ ಆತಂಕ ಪಡೋ ವಿಷಯನೂ ಏನೂ ಅಲ್ಲ. ಆಮೇಲೆ ಸುರಕ್ಷಿತ ಡಿಸ್ಟೆನ್ಸಲ್ಲಿ ಆನೆಗಳನ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು DCF ಪ್ರಭುಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವತೆಗೆ ವಿನೋದ್ ಪಡವರ, ಕನ್ನಡ, ಮೈಸೂರು. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ಇದೀಗ ಯಶವಂತಪುರ ಠಾಣೆಗೆ ವರ್ಗಾವಣೆ ಆಗ್ತಾ ಇದೆ. ಕಗಲಿಪುರ ಠಾಣೆಯಿಂದ ಕೇಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ವರ್ಗಾವಣೆ ಬಳಿಕ ಮತ್ತೊಂದು FIR ದಾಖಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಜಡ್ಜ್ ಮುಂದೆ ಮುನಿರತ್ನ ಹಾಜರಾಗ್ತಾರೆ. ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಮುನಿರತ್ನ ಅವರು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಮುನಿರತ್ನ ಅವರನ್ನು ಮತ್ತೆ ಕಸ್ಟಡಿಗೆ ಪಡೆಯಲಿದ್ದಾರೆ ಪೊಲೀಸರು. ಯಶವಂತಪುರ ಪೊಲೀಸರಿಂದ ವಶಕ್ಕೆ ಸಾಧ್ಯತೆ. ನೋಡಿ, ಮುನಿರತ್ನ ಅವರ ವಿರುದ್ಧ ಮೊದಲೇನಾಯಿತು, ಒಂದು ಆಡಿಯೋ ಕ್ಲಿಪ್ಸ್ ಹೊರಗೆ ಬಂತು. ಅದರಲ್ಲಿ ಜಾತಿ ನಿಂದನೆ ಬಂತು. ಜಾತಿ ನಿಂದನೆ ಅಂತಂದರೆ ದಲಿತರನ್ನು ಅವಾಚ್ಯವಾಗಿ ಬೈದಿದ್ದಾರೆ ಅಂತ. ಆದರೆ ನನಗೀಗಲೂ ಆಶ್ಚರ್ಯ ಇರೋದು, ಅಲ್ಲಿ ಒಕ್ಕಲಿಗರನ್ನು ಬೈದಿದ್ದಾರೆ. ನೀನು ಒಕ್ಕಲಿಗ ಅಲ್ವೇನೋ, ಗೌಡ ಅಲ್ವೇನೋ ಅಂತೇಳಿ ಬೈತಾರೆ. ಆ ಬೈದ್ಬಿಟ್ಟು ಆ ಹೆಣ್ಣುಮಕ್ಕಳನ್ನು ಬೈತಾರೆ, ಹೆಂಡತಿ ತಾಯಿ ಹಿಂಗೆಲ್ಲ ಬೈತಾರೆ. ಒಕ್ಕಲಿಗರೆಲ್ಲ ಸಭೆ ಸೇರಿದರು, ಕಾಂಗ್ರೆಸ್ ಒಕ್ಕಲಿಗರೆಲ್ಲ ಸಭೆ ಸೇರಿದರು. ಸಭೆ ಸೇರಿ ಹಿಂಗಾಗಬೇಕು ಹಂಗಾಗಬೇಕು ಅಂತೇಳಿ CMಗೆ ಕಂಪ್ಲೇಂಟ್ ಕೊಟ್ಟರು. BJP ಒಕ್ಕಲಿಗರಲ್ಲಿ ಸ್ವಲ್ಪ
ಏನು ಮಾಡೋದು ಅಂತ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಇಲ್ಲ ಅವ್ರಿಗೆ. ಆಮೇಲೆ ಕೆಲವರಂತೂ HIV ಟೆಸ್ಟ್ ಅಂತೂ ಮಾಡಿಸಿರ್ತಾರೆ, ಆ ಥರ ಭಯ ಬಿದ್ದುಬಿಟ್ಟಿದ್ದಾರೆ. ಈಗ ಅದನ್ನೊಂದು ಫೈಂಡ್ ಔಟ್ ಮಾಡಬೇಕು, ಯಾರೆಲ್ಲ HIV ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಂತೇಳಿ. ನನಗೆ ಆಶ್ಚರ್ಯ ಆಗ್ತಿರೋದು ಈ ದಲಿತರು ಎಲ್ಲೋದ್ರು ಅಂತ. ಸೈಲೆಂಟ್ ಆಗ್ಬಿಟ್ಟಿದಾರೆಲ್ಲ. 36 MLAಗಳಿದ್ದಾರೆ. ಆಮೇಲೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಿಮಗೆ ಒಕ್ಕಲಿಗರನ್ನ ಬೈದರೆ, ಬ್ರಾಹ್ಮಣರನ್ನ ಬೈದರೆ, ಲಿಂಗಾಯತರನ್ನ ಬೈದರೆ ನಿಮಗೆ Atrocity case ಬರಲ್ಲ. ಅಟ್ರಾಸಿಟಿ ಕೇಸ್ ಇರೋದಿಲ್ಲ. ಕೇಸ್ ಇರೋದು ಇವ್ರ ಮೇಲೆ, ಹಾ, ದಲಿತರಿಗೆ ಒಬ್ಬರು ಇಲ್ಲ. ಇದಾದ ನಂತರ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ಆಯಿತು. ನ್ಯಾಯಾಂಗ ಬಂಧನದ ನಡುವೆ ಅವರಿಗೆ ಜಾಮೀನು ಸಿಕ್ತು. ಜಾಮೀನು ಸಿಕ್ಕಿದಾಗ ಇನ್ನೊಂದು ರೇಪ್ ಕೇಸ್. ಹೌದು. ಆ ರೇಪ್ ಕೇಸ್ನ ಕೆಲವು ಆಕೆ ಕೊಟ್ಟಂಥ ಮಾಹಿತಿಗಳಿದೆಯಲ್ಲ, ಅದು ಏನಾದರೂ ಗೊತ್ತಿಲ್ಲ, ಅದು ಆರೋಪನ, ಷಡ್ಯಂತ್ರನ, ಮತ್ತೊಂದು. ಆಕೆ ಏನು ಹೇಳ್ತಾಳೆ ಅಂತಂದರೆ, ಫಸ್ಟ್ ಆಫ್ ಆಲ್ ನನ್ನನ್ನು ಕರೆದ್ರು, ನನ್ನನ್ನು ಅತ್ಯಾಚಾರ ಮಾಡಿದರು, ವಿಡಿಯೋ ಕಾಲ್ ಮಾಡಿದ್ರು, ಅತ್ಯಾಚಾರ ಮಾಡಿದರು. ಆಮೇಲೆ ನಾನು ಅವರ ಕೈಗೊಂಬೆ ಆಗಿಬಿಟ್ಟೆ. ನನ್ನ ಮೂಲಕ ಕೆಲವು ಕಾರ್ಪೊರೇಟರ್ಗಳು, ಕೆಲವು ನಾಯಕರ ಬಳಿಗೆ ಹೆಣ್ಣು ಮಕ್ಕಳನ್ನು ಬಿಡ್ತಾ ಇದ್ರು. ಆ ಹೆಣ್ಣು ಮಕ್ಕಳಿಗೆ ಏಡ್ಸಿತ್ತು. ಆ ಮೂಲಕ ಬೇರೆ ರಾಜಕೀಯ ನಾಯಕರುಗಳಿಗೆ ಏಡ್ಸ್ ಬರುವಾಗ ಇವರು ಮಾಡ್ತಾ ಇದ್ರು. ಅಂದರೆ ಕೆಟ್ಟ ಕೊಳಕ ಮನಸ್ಥಿತಿ. ಹೌದು. ಆಮೇಲೆ ಇನ್ನೊಂದು, ಐ ಡೋಂಟ್ ನೋ, ಈಗಲೂ ಕೂಡ ಈ DCP ಮತ್ತು ACP ಯಾಕೆ ಇವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತೇಳಿ. ಇವರೊಂದು ಮಾತು ಹೇಳ್ತಾರೆ, ರೇಣುಕಾ ಸ್ವಾಮಿನ ಕೊಂದದ್ದು ಯಾರು ಗೊತ್ತಾ? ನನ್ನ ಅಕ್ಕನ ಮಗ. ಏನು ಹಿಂಗೇನು ಹೇಳ್ತಾರೆ ಅವರು, ಆ ದೀಪಕ್ಕನೋ ಯಾರೋ ಕೊಲ್ತಾನಲ್ಲ, ರೇಣುಕಾ ಸ್ವಾಮಿ ತರ ನಿನಗೂ ಪರಿಸ್ಥಿತಿ ಯಾರು ಕೊಂದಿದ್ದು ಗೊತ್ತಾ? ನನ್ನ ಸಂಬಂಧಿಯ ಮಗ ಅಂತ ಹೇಳ್ತಾರೆ ಅಲ್ಲಿ. ಹೌದು. ಯಾಕೆ ಇವರನ್ನ ಅವ್ರು ಕರೆದು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಕೋರ್ಟಲ್ಲಿ ಯಾಕೆ ಕೇಳ್ತಾ ಇಲ್ಲ? ಆಗಿದ್ರೆ ಇವ್ರಿಗೆ ಗೊತ್ತಿತ್ತಾ? ದರ್ಶನ್ಗೂ ಮತ್ತು ಇವ್ರಿಗೆ ಗೊತ್ತಿತ್ತ? ನಂಬರ್ 2 ಇದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಮೂರನೇದೇನಪ್ಪ ಅಂತಂದ್ರೆ, ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇದೆ. ಮೊನ್ನೆ ನಮ್ಮ ರಾಜಶೇಖರ್ ಒಂದು ಮಾಹಿತಿ ಕೊಟ್ಟಿದ್ರು. ಈ ಕುರುಕ್ಷೇತ್ರದಲ್ಲಿ ಮಾಡಿದವ್ರಿಗೆಲ್ಲರೂ ಕೂಡ ಪ್ರಾಬ್ಲಮ್ ಆಯಿತು ಅಂತ. ಒಂದು ಅಂಬರೀಷ್ ಅವರು ರಿಲೀಸ್ ಆಗೋದಕ್ಕಿಂತ ಮೊದಲು ತೀರ್ಕೊಂಡ್ಬಿಟ್ರು. ಆಮೇಲೆ ದರ್ಶನ್ ದುರ್ಯೋಧನ ಮಾಡಿಬಿಟ್ಟು ಜೈಲಿಗೆ ಹೋಗ್ಬಿಟ್ರು. ಇವರು ನಿಖಿಲ್ ಕುಮಾರಸ್ವಾಮಿ ಸೋತೋಗ್ಬಿಟ್ರು, ಎಲೆಕ್ಷನಲ್ಲಿ ಸೋತೋಗ್ಬಿಟ್ರು. ಆಮೇಲೆ ಮೇಘನಾ ರಾಜ್ ದುರ್ಯೋಧನನ ಹೆಂಡತಿ ಪಾತ್ರ ಮಾಡಿದ್ರು, ಅವರ ಗಂಡ ತೀರ್ಕೊಂಡ್ಬಿಟ್ರು. ಇದೆಲ್ಲ ನಾವು ಹೇಳ್ಬಾರ್ದು, ಬಟ್ ಈ ಸಿನಿಮಾ ರಂಗದಲ್ಲಿ ಆಗಿರೋದು. ಬಟ್ ಇವರು ಪ್ರೊಡ್ಯೂಸರ್, ಇವರು ಒಳಗೆ ಹೋಗ್ಬಿಟ್ರು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುನಿರತ್ನ ವಿರುದ್ಧದ ಪ್ರಕರಣ ತನಿಖೆ SIT ಹೆಗಲಿಗೆ. ಒಕ್ಕಲಿಗ ಶಾಸಕರ ಒತ್ತಡಕ್ಕೆ ಮಣಿದ್ರ CM ಸಿದ್ದು. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಳಿಬಂದಿರುವ ಆರೋಪಗಳ ತನಿಖೆಗೆ SIT ರಚನೆಗೆ ಸರ್ಕಾರ ಚಿಂತನೆ ಮಾಡಿದೆ. ಜಾತಿ ನಿಂದನೆ, ಗುತ್ತಿಗೆದಾರನಿಗೆ ಬೆದರಿಕೆ ಆರೋಪ, ರೇಪ್ ಕೇಸ್ಗಳು ದಾಖಲಾಗಿವೆ. ಹೀಗಾಗಿ ಒಕ್ಕಲಿಗ ಅಸ್ತ್ರ ಹಿಡಿದಿರುವ ಕಾಂಗ್ರೆಸ್ ನಾಯಕರು ಮುನಿರತ್ನ ವಿರುದ್ಧ SIT ತನಿಖೆ ಮಾಡಲು ಒತ್ತಾಯ ಮಾಡ್ತಿದ್ದಾರೆ. ಮೊನ್ನೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ